ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಈಗಾಗಲೇ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹರಿಕಾರನೆಂದೇ ಹೆಸರುವಾಸಿಯಾಗಿ ಈಗಾಗಲೇ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಒಳ್ಳೆಯ ಶಾಸಕನೆಂದು ಹೆಸರುವಾಸಿಯಾಗಿ 2 ಬಾರಿ ಸತತ ಗೆಲುವನ್ನು ಸಾಧಿಸಿದ್ದು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣದಲ್ಲಿ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಭಾಗಿಯಾಗಿದ್ದಾನೆ ಎಂದು ಈಗಾಗಲೇ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಶಾಸಕರ ಹೆಸರನ್ನು ಬಳಸಿ ಕೆಡಿಸಬೇಕೆಂದು ಸುಳ್ಳು ವದಂತಿಗಳನ್ನು ಈಗಾಗಲೇ ಹರಡುತ್ತಿದ್ದು ಮತ್ತು ಕೆಲ ಮಾಧ್ಯಮಗಳಲ್ಲಿ ಶಾಸಕನ ವಿರುದ್ಧ ಆರೋಪಗಳು ಕೇಳಿ ಬರುತ್ತಿದ್ದು ಇದು ಯಾವುದೂ ಸತ್ಯವಲ್ಲ. ಈಗಾಗಲೇ ಬಹುಕೋಟಿ ಹಗರಣದ ಬಗ್ಗೆ SIT ತನಿಖೆ ನಡೆಯುತ್ತಿದ್ದು ಸುಳ್ಳು ಆರೋಪದಲ್ಲಿ ಶಾಸಕರ ವಿರುದ್ಧ ಸುಳ್ಳು ವದಂತಿಗಳನ್ನು ಕೇಳಿದರೆ ತಕ್ಷಣ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತ್ಯುತ್ತರ ನೀಡಬೇಕು. ಯಾರು ಕಾಂಗ್ರೆಸ್ ಕಾರ್ಯಕರ್ತರು ತಾವು ಎದೆಗುಂದುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಗ್ರಾಮಾಂತರ ಶಾಸಕರು ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಮತ್ತು ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ಮಾಧ್ಯಮದ ಮೂಲಕ ಕಾಂಗ್ರೆಸ್ ಮುಖಂಡ ಶಿವಪ್ಪ ನಾಯಕ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹಾಗೂ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದದ್ದಲ್ ಬಸವ ಅಣ್ಣನವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೀವು ಗಮನಿಸಿರಬಹುದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದಲ್ಲಿ ತೊಡಗಿದ್ದಾರೆ, ಅವರಿಗೆ SIT ಅವರು ನೋಟಿಸ್ ನೀಡಿದ್ದಾರೆ, ಮುಂತಾದ ವಿಷಯ ಕೆಟ್ಟ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅದು ಯಾವುದಕ್ಕೂ ಕೂಡ ನೀವು ಕಿವಿಗೊಡಬಾರದು. ಶಾಸಕರ ಒಂದು ಜನಪ್ರಿಯತೆ, ಅವರ ಅಭಿವೃದ್ಧಿ ಕೆಲಸಗಳು, ಅವರ ವರ್ಚಸ್ಸನ್ನು ಸಹಿಸದ ವಿರೋಧ ಪಕ್ಷದವರು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರದಿಂದ ಈ ಕಾರ್ಯಗಳು ನಡೀತಾ ಇದೆ. ಇದು ಯಾವುದಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಿವಿಗೊಡಬಾರದು. ನಮ್ಮ ಶಾಸಕರು ಯಾವುದೇ ಹಗರಣದಲ್ಲಿ ಆಗಲಿ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಹೇಳಿಕೊಳ್ಳಕ್ಕೆ ನಾನು ಬಯಸ್ತೀನಿ. ಯಾವುದೇ ಒಂದು ಕೆಟ್ಟ ಸಂಸ್ಕೃತಿಯನ್ನು ಅವರ ನಡವಳಿಕೆಯಲ್ಲೂ ಕೂಡ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ಒಂದು ಕಾರಣಕ್ಕಾಗಿ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ನೀವು ಯಾವುದೇ ಕಾರಣಕ್ಕೂ ನೀವು ಧೈರ್ಯಗುಂದಬೇಡ್ರಿ, ಧೈರ್ಯ ಕಳ್ಕೋಬೇಡ್ರಿ, ಧೈರ್ಯವಾಗಿರಿ. ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ಹೇಳಿಕೆ ಕೊಟ್ಟರು, ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸಗಳನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು. ನಮ್ಮ ಶಾಸಕರ ಪರವಾಗಿ ನಿಲ್ಲಬೇಕು. ಅವರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬೆನ್ನೆಲುಬಾಗಿ ನಿಂತುಕೊಂಡು ಅವ್ರಿಗೆ ಸಹಕಾರ ಮಾಡಬೇಕು. ಅವರು ಧೈರ್ಯವನ್ನು ತುಂಬುವಂತ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿಕೊಳ್ತಾ, ನಮ್ಮ ಶಾಸಕರು ಯಾವತ್ತೂ ಅಭಿವೃದ್ಧಿ ಪರವಾಗಿ, ನಿಜವಾದ ನಂಬಿಕೆಯ ಪರವಾಗಿ, ಅವರೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಂದು ಹೇಳಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇವತ್ತಿನಿಂದ ಒಗ್ಗಟ್ಟಾಗಿ, ಯಾರೇ ವಿರೋಧ ಪಕ್ಷದವರಾಗಲಿ ಮುಂತಾದ ಯಾರೇ ಒಬ್ಬರು ಹೇಳಿಕೆ ಕೊಟ್ಟರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನು ನಾವು ಇವತ್ತಿನಿಂದ ಮಾಡಬೇಕು. ಅದಕ್ಕೆ ನಾವು ಅವರು ಏನಾದರೂ ಅವರಲ್ಲಿ ಸಾಕ್ಷಿಗಳಿದ್ರೆ, ತನಿಖೆ ಸಂಸ್ಥೆಗಳಿದೆ, ಆ ತನಿಖೆ ಸಂಸ್ಥೆಗಳಿಗೆ ಹೋಗಿ ನೀಡಲಿ. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದು, ವಿಡಿಯೋಗಳು ಹಾಕೋದು ಇದೆಲ್ಲ ಮಾಡಿದ್ರೆ ನಾವು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಅಂತ ನಾ ಈ ವಿಡಿಯೋದ ಮುಖಾಂತರ ತಿಳಿಸಕ್ಕೆ ಬಯಸ್ತೀನಿ. ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿದ್ದಾನೆ ತಯಾರಾಗಮು. ನಾನು ಒಂದೇ ಒಂದು ಹೇಳ್ತೀನಿ, ನಮ್ಮ ಶಾಸಕರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ, ಮಾಡೋದು ಕೂಡ ಇಲ್ಲ ಅಂತ ಹೇಳ್ತಾ. ಇವರ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.